ಆಗ ಯಾರನ್ನು ಕುಂಡಿಸ್ಬೇಡ. ನೋಡಿ ಸ್ನೇಹಿತರೆ, ನಾಳೆ ಕಲ್ಯಾಣೋತ್ಸವ ಇರೋದ್ರಿಂದ 70,000 ಲಾಡು ನಮ್ಮ ಮಾಗಡಿ ತಾಲೂಕಿಗೆ ತಿರುಪತಿಯಿಂದ ಬಂದಿದೆ. ಎಲ್ಲರೂ ಸೇರಿಕೊಂಡು, ಎಲ್ಲ ಭಜನಾ ಮಂಡಳಿಯವರು ಸೇರಿಕೊಂಡು ಈ ಲಾಡು ಪ್ಯಾಕ್ ಮಾಡೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸ್ನೇಹಿತರೆ. ನಾವು ಸಹ ಬಂದಿದ್ದೀವಿ, ಎಲ್ಲರೂ ಸೇರಿಕೊಂಡವ್ರೆ. ತುಂಬ ಚೆನ್ನಾಗಿ ನಡೀತಾ ಇದೆ ಕಾರ್ಯಕ್ರಮ, ಫಾಸ್ಟಾಗಿ ನಡೀತಾ ಇದೆ. ಎಲ್ಲರೂ ನಾಳೆ ತಿರುಪತಿಯಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿ ಪದ್ಮಾವತಿ ಸಮೇತ ಮಾಗಡಿಗೆ ಬರ್ತಾ ಇದ್ದಾರೆ. ಎಲ್ಲರೂ ಬನ್ನಿ, ಈ ವಿಡಿಯೋನ ತಪ್ಪದೆ ಎಲ್ಲರೂ ನೋಡಿ. ಎಲ್ಲ ಬರೋಂಥ ಭಕ್ತಾದಿಗಳು ಎಲ್ಲರಿಗೂ ಲಾಡು ಪ್ರಸಾದ ಇದೆ, ಮತ್ತು ಮನೆಗೂ ತಲುಪಿಸೋವಂಥ ವ್ಯವಸ್ಥೆಯೂ ಸಹ ಮಾಡಿದ್ದಾರೆ ಸ್ನೇಹಿತರೆ. ಎಲ್ಲರೂ ಬನ್ನಿ, ಒಳ್ಳೆಯದಾಗಲಿ. ಹರಿ ಓಂ ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರಿ ಓಂ. ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನೋಡಿ, ಇವತ್ತು ನಾವೆಲ್ಲರೂ ಒಂದು ಕನಿಕಾ ಮಾಲಲ್ಲಿ ಲಾಡು ಪ್ಯಾಕ್ ಮಾಡೋ ಕಾರ್ಯಕ್ರಮಕ್ಕೆ ಸೇರಿದ್ವಿ. ಒಂದು 70,000 ಲಾಡನ್ನು ಒಂದು ಮಾಗಡಿಗೆ ತಿರುಪತಿಯಿಂದ ನಮ್ಮ ಮಾಗಡಿ ಶಾಸಕರಾದ ಬಾಲಕೃಷ್ಣ ಅವರು ತರಿಸಿದ್ದಾರೆ. ಎಲ್ಲ ಮಹಿಳಾ ಮಂಡಳಿಯವರು ಸೇರಿಕೊಂಡು ಇವತ್ತು ಪ್ಯಾಕ್ ಮಾಡಿದ್ವಿ. ನಾಳೆ 27ನೇ ತಾರೀಕು ಶನಿವಾರ ಸಂಜೆ 5:00ವರೆಗೆ ಏನು ತಿರುಪತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರು ಶ್ರೀದೇವಿ ಭೂದೇವಿ ಸಮೇತ ಬರ್ತಾ ಇದ್ದಾರೆ. ಎಲ್ಲರೂ ಬಂದು ಕಲ್ಯಾಣೋತ್ಸವಕ್ಕೆ ಭಾಗಿಯಾಗಿ ತುಂಬ ಅದ್ದೂರಿ ಕಾರ್ಯಕ್ರಮ. ಮಾಗಡಿಲಿ ಕೆಂಪೇಗೌಡರ ಉತ್ಸವ ಅಂತ ಹೇಳಿ 1 ವಾರದಿಂದ ಏನು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಭಾಳ ಅದ್ದೂರಿಯಾಗಿ ಎಲ್ಲ ಕಾರ್ಯಕ್ರಮವೂ ಸೂಪರಾಗಿ ನಡೀತಾ ಇದೆ. ಅದರಲ್ಲಿ ಇದು ಬಂದು 27ನೇ ತಾರೀಕು ಶ್ರೀನಿವಾಸ ಕಲ್ಯಾಣೋತ್ಸವ ಇದೆ. ಅದ್ರ ಪ್ರಯುಕ್ತ ನಮಗೆಲ್ಲ ಎಷ್ಟು ಯೋಗ ಅಂದರೆ, ಇಂಥದ್ದೊಂದು ಪುಣ್ಯದ ಕೆಲಸ ಮಾಡೋಕ್ಕೂ ನಾವು ಯೋಗ ಮಾಡಿರಬೇಕು. ಹಂಗಾಗಿ ಈ ಒಂದು ಲಾಡು ತುಂಬ ಅಂಥ ಕಾರ್ಯಕ್ರಮನಿಗೆ ನಮಗೆ ಫೋನ್ ಮಾಡಿ ಕರೆದಾಗ ನಮಗೆಲ್ಲ ಭಾಳ ಖುಷಿಯಾಗಿ ಸುಮಾರು ಮಹಿಳೆಯರು ನಾವೆಲ್ಲ ಹೋಗಿ ಒಬ್ಬರು ಲಾಡು ಹಾಕೋದು, ಒಬ್ಬರು ಪ್ಯಾಕ್ ಮಾಡೋದು, ಅದನ್ನೆಲ್ಲ ಒಂದು ದೊಡ್ಡ ಬಾಕ್ಸ್ಗೆ ಹಾಕೋದು, ಭಾಳ ಚೆನ್ನಾಗಿ ನಾವು ಒಂದು 2.5 ಒಂದು 3 ಅವರ್ ತನಕ ತುಂಬ ನಾವು ಒಂದು ಸೇವೆ ಮಾಡಿದ್ವಿ. ಈ ಸೇವೆ ಎಲ್ಲರಿಗೂ ಸಿಗಲ್ಲ ಸ್ನೇಹಿತರೆ. ಆಮೇಲೆ ನಾಳೆ ಮಿಸ್ ಮಾಡದೆ ಎಲ್ಲರೂ ಕಲ್ಯಾಣೋತ್ಸವಕ್ಕೆ ಬನ್ನಿ. ಮತ್ತು ಏನು ಮನೆಗೂ ತಲುಪಿಸ್ಬೇಕು ಅಂತ ಹೇಳಿ ಈ ಲಾಡುಗಳ್ನ ಬಾಲಣ್ಣವ್ರು ತರಿಸಿದ್ದಾರೆ. ಭಗವಂತ ಅವ್ರಿಗೆ, ಅವ್ರ ಕುಟುಂಬಕ್ಕೆಲ್ಲ ಒಳ್ಳೇದು ಮಾಡಲಿ. ಮತ್ತು ಆ ಸ್ವಾಮಿ ನೋಡೋ ಭಾಗ್ಯ ನಮಗೆ ಕೊಡ್ತಿರೋದ್ರಿಂದ ನಾವು ಎಲ್ಲರೂ ಆ ಕಲ್ಯಾಣೋತ್ಸವಕ್ಕೆ ಹೋಗಿ ನಾವೊಂದು ಲಾಡು ಇಸ್ಕೊಂಡು ಪ್ರಸಾದ ಇಸ್ಕೊಂಡು ಬರೋಣ ಸ್ನೇಹಿತರೆ. ಮತ್ತು ಭಾನುವಾರ 28ನೇ ತಾರೀಕು ಆರ್ಕೆಸ್ಟ್ರಾ ಇದೆ, ಮನೋರಂಜನೆ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಅನುಶ್ರೀ ಮತ್ತು ದೊಡ್ಡವರು ಗಾಯಕರೆಲ್ಲರೂ ಬರ್ತಾಯಿದ್ದಾರೆ. ಆ ಕಾರ್ಯಕ್ರಮ ಎಲ್ಲರೂ ಬನ್ನಿ, ಮಿಸ್ ಮಾಡಬೇಡಿ. ಆದರೆ ಇಂಥದ್ದೊಂದು ಸೌಭಾಗ್ಯ ತಿರುಪತಿಯಿಂದ ಮಾಗಡಿಗೆ ಬಂದು ಆ ಭಗವಂತ ನಮಗೆಲ್ಲ ದರ್ಶನ ಕೊಡ್ತಾ ಇದ್ದಾರೆ ಅಂದರೆ ಅದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಮತ್ತು ಆ ದೇವ್ರು ನೋಡೋದು ನಮಗೆ ತುಂಬ ಅದೃಷ್ಟ ಮಾಡಿರಬೇಕು ನಾವು. ಹಂಗಾಗಿ ಎಲ್ಲರೂ ಈ ಕಲ್ಯಾಣೋತ್ಸವಕ್ಕೆ ಬನ್ನಿ. ನೋಡಿ, ನಾವು ಈ ಪ್ರಸಾದ ತರಕ್ಕೆ ತಿರುಪತಿಗೆ ಹೋಗಬೇಕು. ಆ ತಿರುಪತಿ ಲಾಡುನ ನಮ್ಮ ಮಾಗಡಿಗೆ ಬಂದಿದೆ. ನಮ್ಮ ಮಾಗಡಿ ತಾಲೂಕಲ್ಲಿ ಮತ್ತು ನಮ್ಮ ಮಾಗಡಿ ಟೌನಲ್ಲಿ ಏನು ಆ ಜನಗಳಿಗೆ ಮನೆಗೂ ತಲುಪಿಸ್ಬೇಕು ಅನ್ನೋ ಒಂದು ಸೇವಾ ಕೆಲಸನ ಅವ್ರು ಹಮ್ಮಿಕೊಂಡಿದ್ದಾರೆ. ಅದು ತುಂಬ ಯಶಸ್ವಿ ಆಗಲಿ ಅಂತ ಕೇಳ್ಕೊತೀನಿ. ಮತ್ತು ಈ ಒಂದು ನಮಗೆ ಅದೃಷ್ಟಮಯವಾದ ಈ ಒಂದು ದೇವ್ರ ಕಾರ್ಯ ಅಂತ ಹೇಳೋಣ. ಹಂಗಾಗಿ ಪ್ರತಿಯೊಬ್ಬರು ನಾಳೆ ಸಂಜೆ ಫ್ರೀ ಮಾಡಿಕೊಂಡು, ಮತ್ತು ತುಂಬ ಗ್ರಾಮದಲ್ಲಿ ಊರಲ್ಲಿರುವಂಥ ಒಂದು 100 ದೇವರುಗಳು ಮೆರವಣಿಗೆ ಬರ್ತವಂತೆ. ಹಂಗಾಗಿ ತುಂಬ ದೇವ್ರು ಕರೆಸ್ತಾ ಇದ್ದಾರೆ. ಇಷ್ಟು ಅಂತ ಹೇಳೋಕ್ಕೆ ಆಗಲ್ಲ. ಹೆಣ್ಣು ದೇವತೆಗಳು, ಹಂಗಾಗಿ ಶಕ್ತಿ ದೇವತೆಗಳು ನಾಳೆ ಸಂಜೆ ಒಂದು 3 ಗಂಟೆಯಿಂದನೇ ಪ್ರಾರಂಭ ಆಗುತ್ತೆ ದೇವರುಗಳು ಬರೋ ಅಂಥದ್ದೆಲ್ಲ. ಹಂಗಾಗಿ ಆ ಕಾರ್ಯಕ್ರಮನೂ ಎಲ್ಲರೂ ನೋಡಿ ಸ್ನೇಹಿತರೆ. ಯಾರು ಈ ಕಾರ್ಯಕ್ರಮನ ಮಿಸ್ ಮಾಡ್ಕೋಬೇಡಿ. ಮತ್ತು ಈ ಒಂದು ಕೆಂಪೇಗೌಡ ಉತ್ಸವ ಇನ್ನು 2 ವರ್ಷ ಕಾಯಬೇಕು ನಾವು ನೋಡಬೇಕು ಅಂದರೆ. ಮತ್ತು ಶಕ್ತಿ ದೇವತೆಗಳು ಬರ್ತಾರೆ, ತಿರುಪತಿ ದೇವರು ಬರ್ತಾರೆ. ಮತ್ತು ನೋಡಿ, ಇವತ್ತೆಲ್ಲ ಮಕ್ಕಳದ್ದು ಒಂದು ವೇಷಭೂಷಣ ಕಾರ್ಯಕ್ರಮ 11 ಗಂಟೆ ತನಕನೂ ಹಿಡಿತು. ಈಗ ಬಂದ್ವಿ ನಾವು. ತುಂಬ ಚೆನ್ನಾಗಿ ನಡೀತಾ ಇದೆ ಕೆಂಪೇಗೌಡ ಉತ್ಸವ, ಕನಕೋತ್ಸವ ಕಾರ್ಯಕ್ರಮ. ಎಲ್ಲರೂ ಬನ್ನಿ, ತಪ್ಪದೇ. ಆ ಭಗವಂತನ ಆಶೀರ್ವಾದ ನಿಮ್ಮ ಕುಟುಂಬಕ್ಕಿರಲಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಎಲ್ಲರೂ ಲಾಡು ತಿನ್ನಿ, ಎಲ್ಲರಿಗೂ ಈ ಪ್ರಸಾದ ಸಿಕ್ಕಲಿ. ಯಾರೂ ಈ ಪ್ರಸಾದವನ್ನು, ಈ ಒಂದು ತಿರುಪತಿ ಲಾಡನ್ನ ಮಿಸ್ ಮಾಡ್ಕೋಬೇಡಿ.
ಮತ್ತು ನಾಳೆ ಪುಳಿಯೋಗರೆನ ವಿಶೇಷವಾಗಿ ಮೇಲುಕೋಟೆಯವ್ರ ಕಡೆಯಿಂದನೂ ಮಾಡಿಸ್ತಾ ಇದ್ದಾರಂತೆ. ಆ ಎಗ್ ಗ್ರೇವಿನೂ ಸಹ ಮಾಡಿಸ್ತಾ ಇದ್ದಾರೆ. ಈ ಒಂದೆಲ್ಲ ಪ್ರಸಾದನೂ ನಮ್ಗೆ ಸಿಗಬೇಕು ಅಂದರೆ ನಮ್ಗೆ ಅದೃಷ್ಟ ಇರಬೇಕು ಸ್ನೇಹಿತರೆ. ಆದಷ್ಟು ನಾಳೆ ಸಂಜೆ ಎಲ್ಲ ಫ್ರೀ ಮಾಡ್ಕೊಂಡು ಬನ್ನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ. ಹರೇ ಶ್ರೀನಿವಾಸ. ಕಲ್ಯಾಣೋತ್ಸವ ಇದೆ. ತಿರುಪತಿಯಿಂದಲೇ ನಾಡು ತರಿಸಿದ್ದಾರೆ. ಈಗ ಅದನ್ನೆಲ್ಲ ನಾವೆಲ್ಲ ಮಹಿಳೆಯರು ಸೇರಿ ಪ್ರಾಕ್ಟೀಸ್ ಮಾಡ್ತಿದ್ವಿ. ಸಮಸ್ತ ಮಾಡಿ ಪ್ರತಿಯೊಬ್ಬರು ಮನೆ ಮನೆಗೂ ಈ ಪ್ರಸಾದ ಅಂತೂ ವಿತರಿಸಬೇಕು ಹಮ್ಮಿಕೊಂಡಿದ್ದಾರೆ. ನಮ್ಮ ಶಾಸಕರಾದ ಬಾಲಕೃಷ್ಣ ಅವರು ಒಳ್ಳೆಯದಾಗಲಿ ಎಲ್ಲರೂ. ಸರ್ವಾಜಿನ ಮಂಗಳ ಹಾಯ್. ತಿರುಪತಿ ಭಜನಾ ಮಂಡಳಿ ವತಿಯಿಂದ ಹೇಳು. ಸಮಾಧಾನ ಇದೆ, ಕೆಲಸ ಮಾಡೋದ್ರಲ್ಲಿ ಖುಷಿ ಇದೆ, ಸಂತೋಷ ಇದೆ. ಎಲ್ರಿಗೂ ದೇವರ ಆಶೀರ್ವಾದ ಇರಲಿ ಅಂತ ಬಯಸ್ತೀನಿ. ಧನ್ಯವಾದಗಳು. ಹಂಗೆ ಇಟ್ಕೊಂಡು ಹೇಳಿ. ಹರೇ ಶ್ರೀನಿವಾಸ. ನಮ್ಮ ಮಾತಿನಲ್ಲಿ ನಾಳೆ ಕಲ್ಯಾಣೋತ್ಸವ ನಡೀತಿದೆ. ಅದರಿಂದ ಶ್ರೀ ಬಾಲಕೃಷ್ಣರವರು 60,000 ಲಾಡುಗಳನ್ನ ತಿರುಪತಿಯಿಂದ ತರಿಸಿದ್ದಾರೆ. ಇದನ್ನೆಲ್ಲ ನಾವು ಪ್ಯಾಕ್ ಮಾಡಿ ದೇವ್ರ ಸೇವೆ ಮಾಡ್ತಿದ್ದೀವಲ್ಲ, ಇದು ನಿಜವಾಗ್ಲೂ ತುಂಬ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾಳೆ ತುಂಬ ಪುಣ್ಯದ ಕೆಲಸ. ಆದರೆ ಈ ಥರ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ. ನಮಗೆ ಈ ಭಾಗ್ಯಗಳು ಸಿಕ್ಕಿದೆ. ಇದರಿಂದ ಎಲ್ಲರೂ ಬನ್ನಿ, ಜನಗಳು ಬಂದು ಭಾಗವಹಿಸಿ ಈ ಒಂದು ಶ್ರೀನಿವಾಸ ಕಲ್ಯಾಣದ ಯಶಸ್ವಿಯಾಗಿ ಕೃತಾರ್ಥರಾಗಬೇಕಾಗಿ ಕೇಳ್ಕೊಳ್ತೀನಿ. ಹೇಳಿ ಹೇಳಿ ಹೇಳಿ. ಭಜನಾ ಮಂಡಳಿಯಿಂದ ಎಲ್ಲರೂ ನಾಡು ಬಂದಿರೋ ನಾಡುಗಳನ್ನ ಪ್ಯಾಕ್ ಮಾಡ್ತಾ ಇದ್ದೀವಿ. ಕಲ್ಯಾಣೋತ್ಸವ ಇದೆ ಕೋಟೆಯಲ್ಲಿ. ಹಂಗಾಗಿ ಎಲ್ಲರೂ ನಾಡು ಪ್ಯಾಕ್ ಮಾಡ್ತಾ ಇದ್ದೀವಿ. ಮಾತಾಡಿ ನೀವೊಂದೆರಡು ಮಾತು ಹೇಳ್ರಿ. ನಮ್ಮ ಸಂಘದಿಂದ ನಾಡುಗಳು ಹೇಳ್ತಾ ಇದ್ವಿ. ಭಜನಾ ಮಂಡಳಿ ನಮ್ಮ ಮಾಗಡಿಯಲ್ಲಿ ಎಮ್ಮೆಲ್ಲೆ ಬಾಲಕೃಷ್ಣ ಅವರು ಎಲ್ಲರ ಮನೆಗೆ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಲಡ್ಡುಗಳನ್ನು ತಲುಪಿಸುತ್ತಿದ್ದಾರೆ. ಏನು ಬಂದಿದ್ದೀರಾ ಇಲ್ಲಿ? ನಮ್ಮ ಮಾಜಿ ಶಾಸಕರಾದಂಥ ಬಾಲಕೃಷ್ಣ ಅವರು ಕೋಟೆ ಮೈದಾನದಲ್ಲಿ ವೆಂಕಟರಮಣದ್ದು ಕಲ್ಯಾಣೋತ್ಸವ ಮಾಡ್ತಾ ಇದ್ದಾರೆ. ತುಂಬ ಅದ್ದೂರಿಯಾಗಿ ವಿಶ್ವಾಸದಲ್ಲಿ ಎಷ್ಟೊಂದು ಸಲ ಮಾಡಿದ್ದಾರೆ. ಈ ಸಲ ಇನ್ನೂ ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಾವೆಲ್ಲರೂ ಸೇರಿಕೊಂಡು ಈ ಟಿವಿಯಿಂದ ಬಂದಿರೋ ಅಂತ ಎಲ್ಲ ಲಡ್ಡುಗಳನ್ನ ಪ್ಯಾಕ್ ಮಾಡ್ತಾ ಇದ್ದೀವಿ. ತುಂಬ ಸಡಗರದಿಂದ ಮಾಗಡಿಯಲ್ಲಿ ಎಲ್ಲ ರೀತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಆಯಕ ನಿಮ್ಮ ಸೇವೆ ಹೀಗೆ ಇರಲಿ.